ಹಾಯ್ ಡಿಯರ್ ಸ್ಟೂಡೆಂಟ್ಸ್, 5 ಮುಖ್ಯವಿರುವ ಮಾಹಿತಿ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಇವೆಲ್ಲ ಮಾಹಿತಿ ನಿಮಗೆ ವ್ಯಾಲಿಡ್ ಅನಿಸಿದ್ರೆ ಮಾತ್ರ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಸೊ ಮೊದಲನೇದು ಹೇಳಬೇಕು ಅಂತಂದರೆ, ಸೊ ಯಾರೆಲ್ಲ ಗೌರ್ಮೆಂಟ್ಸ್ ಅಂದರೆ ಪೇರೆಂಟ್ಸ್ ಗೌರ್ಮೆಂಟ್ ಸರ್ವೆಂಟ್ ಆಗಿತ್ತು, ಅವರ ಆ್ಯನ್ಯುವಲ್ ಇನ್ಕಮ್ 8 lakh ಎಬೋ ಆಗಿತ್ತು ಅಂತಂದರೆ, ಸೊ ನೀವು ಕಾಸ್ಟ್ ಸರ್ಟಿಫಿಕೇಟ್ ಯೂಸಲಿ ಅಂದರೆ 2A 2B 3A 3B ಈ ರೀತಿ ಯೂಸಲಿ ತೊಗೊಳ್ತೀರಾ. ಓಕೆ, ಅಂದರೆ ಕ್ಯಾಟಗರಿ 1 SC ಯಾವುದೇ ರೀತಿ ಆ್ಯನ್ಯುವಲ್ ಲಿಮಿಟ್ ಇರೋದಿಲ್ಲ, ಅವ್ರನ್ನ ಬಿಟ್ಟು 2A 2B 3A 3B ಈ ರೀತಿಯಾಗಿದ್ದು ನೀವು ಹೇಗೋ ಒಂದು ರೀತಿಯಿಂದ ಒಟ್ಟಾಗಿ ನೀವು ಕಾಸ್ಟ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಅದನ್ನು ಪ್ರೊವೈಡ್ ಮಾಡಿದರೆ ಮುಂಬರುವಂಥ ದಿನಗಳಲ್ಲಿ ಪೇರೆಂಟ್ಸ್ ಪ್ಯಾನ್ ವೆರಿಫಿಕೇಷನ್ ಯೂಸಲಿ ಏನಪ್ಪ ಅಂದರೆ ಪ್ಯಾನ್ ಮುಖಾಂತರ ವೆರಿಫಿಕೇಷನ್ ಮಾಡಲಾಗುತ್ತೆ. ಅಡ್ಮಿಷನ್ ಸಂದರ್ಭದಲ್ಲಿ ಯೂಸಲಿ ಪೇರೆಂಟ್ಸ್ ಪ್ಯಾನ್ ಕಾರ್ಡ್ ತೆಗೆದುಕೊಳ್ತಾರೆ ಅವರು. ಸೊ ಆ ಸಂದರ್ಭದಲ್ಲಿ ಗೊತ್ತಾದಾಗ ನಿಮಗೆ ಸಿಕ್ಕಿರುವಂಥ ಸೀಟ್ನು ಸಹ ಕ್ಯಾನ್ಸಲ್ ಆಗುತ್ತೆ. ಸ್ಟ್ರಾಂಗ್ ರೆಕಮೆಂಡೇಷನ್, ನಿಮ್ಮ ಆ್ಯನ್ಯುವಲ್ ಇನ್ಕಮ್ 8 lakh ಎಬೋ ಆಗಿದ್ದರೆ ನಿಮಗೆ ಯೂಸಲಿ 2A 2B 3A ಅಥವಾ 3B ಯಾವುದೇ ರೀತಿ ನಿಮಗೆ ಅಪ್ಲೈ ಆಗೋದಿಲ್ಲ. ಜನರಲ್ ಮೆರಿಟ್ ಹಾಕಿ ಸುಮ್ಮನೆ ನೀವು ಏನಪ್ಪ ಅಂದರೆ ನಿಮ್ಮೊಂದು ಒಂದು ಕ್ಯಾಟಗರಿನ ಹಾಕಿ, ಓಕೆ, ಸೊ ಆಮೇಲೆ ಸೀಟ್ ಸಿಕ್ಕಾಗ ಆಮೇಲೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡೋದು ಬೇಡ. ಯಾಕಂದರೆ ಮೊದಲಿನ ಥರ ಈಗ KE ಇರುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಪ್ಯಾನ್ ಕಾರ್ಡ್ ಮುಖಾಂತರ ಯೂಸಲಿ ಅದು ವೆರಿಫಿಕೇಷನ್ ಆದಾಗ ಅಂದರೆ ಗೌರ್ಮೆಂಟ್ ಕೋಟಾ ಸಿಕ್ಕಾಗ ಸಮಸ್ಯೆ ಅಂತೂ ಹಾಗೆ ಆಗುತ್ತೆ. ಸ್ಟ್ರಾಂಗ್ ರೆಕಮೆಂಡ್ ಮಾಡ್ತಾ ಇದ್ದಾನೆ. ಮ್ಯಾಕ್ಸಿಮಮ್ ಜನರಿಗೆ ತಿಳಿಸಿ, ಯಾಕಂದರೆ ಏನಪ್ಪ ಅಂದರೆ ಕೆಲವು ಕಡೆ ದುಡ್ಡು ಕೊಟ್ಟಾಗ ಯೂಸಲಿ ಕ್ಯಾಟಗರಿಯನ್ನು ತೊಗೊಳ್ತಾರೆ. ಸೊ ಆ ರೀತಿ ಮಾಡಿದರೆ ಆಮೇಲೆ ಲೀಗಲ್ ಆ್ಯಕ್ಷನ್ಸ್ ತೆಗೆದುಕೊಳ್ತಾರೆ ಸಿಕ್ಕಾಗ. ದಯವಿಟ್ಟು ಆ ರೀತಿ ಆಗೋದು ಬೇಡ. ಮಕ್ಕಳಿಗೆ ಚೆನ್ನಾಗಿ ಓದಿ ಅಂತ ಹೇಳಿ ಒಂದು ವೇಳೆ ಆ ರೀತಿ ನಿಮಗೆ 8 lakh ಅಬೋ ಇದ್ದರೆ ಜನರಲ್ ಮೆರಿಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ಓದಿ ಅಂತೇಳಿ. ಬಟ್ ಕ್ಯಾಟಗರಿ ಮುಖಾಂತರ ತೆಗೆದುಕೊಂಡು ಸುಮ್ಮನೆ ಮಕ್ಕಳ ಜೊತೆ ಅಂದರೆ ಭವಿಷ್ಯ ಜೊತೆ ಆಟ ಆಡೋದು ಬೇಡ. ಓಕೆ, ಸ್ಟ್ರಾಂಗ್ ರೆಕಮೆಂಡ್ ಮಾಡ್ತಾ ಇದ್ದಾನೆ. ಎರಡನೇ ಮಾಹಿತಿ ಏನಪ್ಪ ಅಂದರೆ, ನೀವು ಏನಪ್ಪ ಅಂದರೆ ಯಾವುದಾದ್ರೂ ಬ್ರೋಕರ್ಗೆ ಹಿಡಿದಾಗ ಅಥವಾ ಕೌನ್ಸಿಲರ್ಗೆ ಹಿಡಿದಾಗ ನಿಮಗೆ ಫೇಕ್ ಆಗಿ ನೀವು ಲಿಂಗ್ವಿಸ್ಟಿಕ್ ಅಂದರೆ ತೆಲುಗು ತಮಿಳ್ ತುಳು ಈ ರೀತಿ ನಿಮಗೆ ಫೇಕ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿ ನಿಮಗೆ ಸೀಟ್ ಸಿಗುವಾಗ ಮಾಡ್ತಾರೆ. ಬಟ್ ಅದು ಗೊತ್ತಾದಾಗ ಕಾಮನ್ಲಿ ಬ್ಯಾಕೆಂಡಲ್ಲಿ KEದ ಒಂದು ಟೀಮು ಸಹ ವರ್ಕ್ ಮಾಡ್ತಿರುತ್ತೆ. ಅದು ತಿಳಿದು ಬಂದಾಗ ನೀವು ಸೆಕೆಂಡ್ ಥರ್ಡ್ ಇಯರ್ ಇದ್ದರೂ ಸಹ ನಿಮಗೇನಪ್ಪ ಅಂದರೆ ಸೀಟ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಗೈಡ್ ಮಾಡೋಂಗಿದ್ರೆ ಗೈಡೆನ್ಸ್ ತೆಗೆದುಕೊಳ್ಳಿ. ಬಟ್ ಯಾವುದೇ ರೀತಿ ಫೇಕ್ ಡಾಕ್ಯುಮೆಂಟ್ ದಯವಿಟ್ಟು ಅಪ್ಲೈ ಮಾಡೋದಕ್ಕೆ ಬಿಡಬೇಡಿ. ಓಕೆ, ಈಗ ಕಾಮನ್ಲಿ ಈ ರೀತಿ ಆಗುವಂಥದ್ದು. ದಯವಿಟ್ಟು ನೀವು ತೆಲುಗು ತಮಿಳ್ ತುಳು ಈ ರೀತಿ ನಿಮಗೆ ಲಿಂಗ್ವಿಸ್ಟಿಕ್ ಇದ್ದರೆ ಮಾತ್ರ ಅಪ್ಲೈ ಮಾಡಬೇಕು. ಇದ್ದಿಲ್ಲ ಅಂದರೆ ದಯವಿಟ್ಟು ಫೇಕ್ ಅಪ್ಲೈ ಮಾಡೋದಂತೂ ಬೇಡವೇ ಬೇಡ. ಮೂರನೇ ಮಾಹಿತಿ ಹೇಳಬೇಕು ಅಂತಂದರೆ, ನಿಮ್ಮ ನೀಟ್ ರಿಸಲ್ಟ್ ಬಂದ ನಂತರ ಯಾವ ರೀತಿ 8ನೇಯಿಂದ ಹೋಲ್ಡ್ ಇನ್ಫಾರ್ಮೇಷನ್, ವಿದ್ಯಾರ್ಥಿ ಹೆಸರು, ರ್ಯಾಂಕಿಂಗ್, ಮಾರ್ಕ್ಸ್ ಎಲ್ಲನೇನಪ್ಪ ಅಂದರೆ ಭಾಳ ಜನರದ್ದು ಯೂಸಲಿ ಬ್ರೋಕರ್ ಹತ್ರ ಹೋಗುತ್ತೆ. ನಿಮಗೆ ಅವಾಗ ಕಾಲ್ ಸಹ ಬರ್ತವೆ. ನಿಮ್ಮ ಸ್ಟೂಡೆಂಟ್ ನೇಮ್ ಏನು, ರ್ಯಾಂಕಿಂಗ್ ಏನು, ಎಲ್ಲ ಡೀಟೇಲ್ ಅವರೇ ಹೇಳ್ತಾರೆ ನಿಮಗೆ. ಸೊ ಆ ರೀತಿ ಯೂಸಲಿ ಬಟ್ NTA ಮುಖಾಂತರ ಯಾವ ರೀತಿ ಅವ್ರು ತೊಗೊಳ್ತಾರೆ ಗೊತ್ತಿಲ್ಲ. ಒಟ್ಟಾಗಿ ಆ ರೀತಿ ಬಂದಾಗ ನಿಮ್ಗೆ ಹೇಳ್ತಾರೆ ಅವರು, ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ರೂ ಸಹ ನಿಮಗೆ ಗೌರ್ಮೆಂಟ್ ಕೋಟಾ ಕೊಡಿಸ್ತೀವಿ, ಇದ್ರೂ ಸಹ ಕೊಡಿಸ್ತೀವಿ ಅಂತ ನಿಮಗೇನಪ್ಪ ಅಂದ್ರೆ ಒಂದು ಸುಳ್ಳು ಆಶ್ವಾಸನೆ ನೀಡಿ ಲಕ್ಷಗಟ್ಟಲೆ ನಿಮ್ಮ ಹತ್ರ ವಂಚನೆ ಮಾಡ್ಕೊಳ್ತಾರೆ. ದಯವಿಟ್ಟು ಪೇರೆಂಟ್ಸ್ ಏನಪ್ಪ ಅಂತಂದರೆ ಆಗ್ಬೋದು ಅಂದ್ಕೊಂಡು ದುಡ್ಡು ಕೊಡ್ತೀರಾ, ಅದು ಯಾವುದೂ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಿಮಗೆ MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ಆಗಲಿ, ನಿಮಗೆ ಇವು ಸೀಟ್ಗಳು ಏನಿರ್ತವೆ ನೋಡಿ, ಒಂದು ಬಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗ್ ಮಾಡ್ತಾ ಅದ್ರ ಮುಖಾಂತರ ಹೋಗಬೇಕು, ಅಥವಾ MCC ಅಥವಾ ಸಂಬಂಧಪಟ್ಟಂಥ ಸೆಂಟ್ರಲ್ ಗೌರ್ಮೆಂಟ್ ಕೌನ್ಸಿಲಿಂಗ್ ಮುಖಾಂತರ ನಿಮಗೆ ಅಂದರೆ ಆಲ್ ಇಂಡಿಯಾ ಈ ಕೌನ್ಸಿಲಿಂಗ್, ಇದು ಆಯುಷ್ ಸಂಬಂಧಪಟ್ಟಾಗಿ ಸಪ್ರೇಟ್ ಒಂದು ಯೂಸಲಿ ವೆಬ್ಸೈಟ್ ಮುಖಾಂತರ ಕೌನ್ಸಿಲಿಂಗ್ ಆಗುತ್ತೆ. ಓಕೆ, ಆಮೇಲೆ ಇದೇ ರೀತಿ ನಮ್ಮ ಹತ್ರ MBBS ಅಂದರೆ MCC ಮುಖಾಂತರ ಆಗುತ್ತೆ. ಕರ್ನಾಟಕ ಬಂದಾಗ KE ಮುಖಾಂತರ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಡೈರೆಕ್ಟಾಗಿ ಯಾರೂ ನಿಮಗೆ ಅಡ್ಮಿಷನ್ ಕೊಡ್ಸಂಗಿರೋದಿಲ್ಲ. ಬೇರೆ ಸ್ಟೇಟಲ್ಲಿ ಅವರ ಒಂದು ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಕೌನ್ಸಿಲಿಂಗ್ ಮುಖಾಂತರ ಸೀಟ್ ಸಿಗುವಂಥದ್ದು. ಬಟ್ ಫೇಕ್ ಈಗ ಬಂದು ಯಾವ ರೀತಿ ಸೆಕೆಂಡ್ ಇಯರು ಯೂಸಲಿ 1 to 12th ಅಡ್ಮಿಷನ್ ಯಾವುದೋ ಕಾಲೇಜಲ್ಲಿ ಮಾಡಿಸಿರ್ತಾರೆ, ಆ ರೀತಿ ಯೂಸಲಿ ಅಡ್ಮಿಷನ್ ಆಗಲಿ, BDS ಆಗಲಿ, ಆಯುಷ್ ಆಗಲಿ ಅಡ್ಮಿಷನ್ ಆಗೋದಿಲ್ಲ, ನೆನಪಿರಲಿ. ಅದೆಲ್ಲ ಫೇಕ್ ಇರುವಂಥದ್ದು. ದಯವಿಟ್ಟು ದುಡ್ಡು ಕಳ್ಕೋಬೇಡಿ, ಮೋಸ ಹೋಗಬೇಡಿ. ಓಕೆ, 4ನೇದು ಆಧಾರ್ ಕಾರ್ಡ್ನಲ್ಲಿ ಯಾರ ಒಂದು ಡೇಟ್ ಆಫ್ ಬರ್ತ್ ಏನಪ್ಪ ಅಂದರೆ ಮ್ಯಾಚ್ ಆಗ್ತಾ ಇಲ್ಲ SSLC ಡಾಟಾ ಮುಖಾಂತರ. ಸೊ ಆ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಟ್ KES ಭಾಳ ಬೇಗನೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಆ ಒಂದು ಡೇಟ್ ಆಫ್ ಬರ್ತ್ ಮ್ಯಾಚ್ ಆಗ್ತಾ ಇಲ್ಲಪ್ಪ ಅಂತ, ಯಾಕಂದರೆ ಈಗ ಸೊ ಮಕ್ಕಳಿಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ. ದಯವಿಟ್ಟು ನಾನು ಡೈರೆಕ್ಟಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಸೊ ದಯವಿಟ್ಟು ಒಂದು ನೋಟಿಸ್ ಹೊರಡಿಸಿ. ಮ್ಯಾಚ್ ಆಗಿಲ್ಲಪ್ಪ ಅಂದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕನ್ನೋ ನೋಟಿಸ್ ಮೂಲಕ ದಯವಿಟ್ಟು ತಿಳಿಸಿ. ಮತ್ತು ಇನ್ನೊಂದು ಹೆಲ್ಪ್ಲೈನ್ ಸೆಂಟರ್ ವರ್ಕ್ ಆಗ್ತಾಯಿಲ್ಲ, ಈಗಲೂ ಟ್ರೈ ಮಾಡಿ, ಕನೆಕ್ಟ್ ಆಗಲ್ಲ. ಅದರೊಳಗೆ ಟೈಮ್ ಸ್ಪೆಸಿಫಿಕ್ಲಿ ಮೆನ್ಷನ್ ಮಾಡಿದರು, ಅದರೊಳಗಡೆ ಕಾಲ್ ಮಾಡಿ ನೋಡಿ, ಕನೆಕ್ಟ್ ಅಂತೂ ಆಗೋದಿಲ್ಲ. ಇಮೇಲ್ ರಿಪ್ಲೈನೇ ಬರೋಲ್ಲ. ವಾಟ್ಸಪ್ ಅಂದ್ರದ್ದು ಡೆಡ್ ಇದ್ದಂಗೆ, ಏನು ಹಾಕಿದ್ರೆ ಏನು ಉಪಯೋಗನೇ ಇಲ್ಲ. ಓಕೆ, ಸೊ ಒಟ್ಟಾಗಿ KEಗೆ ಕರ್ನಾಟಕದಲ್ಲಿರುವ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡೋದಕ್ಕಾಗಿ
ದಯವಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಹೆಲ್ಪ್ಲೈನ್ ಸೆಂಟರ್ ಇದ್ರೆ ಉಪಯೋಗ ಅಂತೂ ಇಲ್ಲ, ನಾನು ಈಗಲೂ ಹೇಳ್ತಾ ಇದ್ದೀನಿ. ಒಟ್ಟಾಗಿ ಏನು ಕನೆಕ್ಟ್ ಅಂತೂ ಆಗ್ತಾನೆ ಇಲ್ಲ. ಇಲ್ಲಪ್ಪ ಅಂದರೆ ಪ್ರತಿ ಸಲನೂ ವಿದ್ಯಾರ್ಥಿಗಳು ಭಾಳ ದೂರ, ನಾರ್ತ್ ಕರ್ನಾಟಕ ಆಗಿರ್ಬೋದು, ದೂರ ಇರುವಂಥ ವಿದ್ಯಾರ್ಥಿಗಳು ಪ್ರತಿಯೊಂದು ವಿಷಯಕ್ಕೂ ಕೇಗೆ ಓಡಾಡಿ ಬಂದು ಬರೋದು ಭಾಳಷ್ಟು ಕಷ್ಟ ಆಗುತ್ತೆ. ಇದು ಅನುಕೂಲ ಅಲ್ಲ, ಅನಾನುಕೂಲ. ದಯವಿಟ್ಟು ಅದರತ್ತ ಗಮನ ಹರಿಸಿ ಸೂಕ್ತವಾದಂಥ ಒಂದು ಪರಿಹಾರವನ್ನು ದಯವಿಟ್ಟು ಒದಗಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಅಂತ ನೋಡೋದಿಲ್ಲ ಅನ್ಕೋತೀನಿ. ಸೊ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ಈ ಮಾಹಿತಿ ತಿಳಿಸಿ. ಯಾಕಂದರೆ ಕೌನ್ಸಿಲಿಂಗ್ ಹೆಂಗಿರಬೇಕು ಅಂದರೆ ಪೇರೆಂಟ್ಸಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ. ಓಕೆ, ಅವರು ಭಾಳಷ್ಟು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ಓಕೆ, ಅದು ನಮಗೆ ಭಾಳಷ್ಟು ಖುಷಿ ಇದೆ. ದಯವಿಟ್ಟು ಇದಕ್ಕೂ ಸಹ ಒಂದು ಪರಿಹಾರವನ್ನು ಒದಗಿಸಿ. ಮತ್ತು ಅಪ್ಲಿಕೇಶನ್ ಹಾಕುವಾಗ ನೋಡಿ, ಕ್ಯಾಟಗರಿಯಲ್ಲಿ GM ಅಂತ ಬರ್ತಾ ಇದೆ, ಸಾಫ್ಟ್ವೇರ್ ಎರರ್ ಇದೆ. ದಯವಿಟ್ಟು ಅದಕ್ಕೇನಪ್ಪ ಅಂದರೆ ಆ ಒಂದು ನಿಮ್ಮ ಟೀಮ್ನಿಂದ ದಯವಿಟ್ಟು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಭಾಳಷ್ಟು ಮಿಸ್ಟೇಕ್ ಆಗ್ತಾಯಿವೆ, ದಯವಿಟ್ಟು ಅದರ ಕಡೆ ಸ್ವಲ್ಪ ಗಮನ ಹರಿಸಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಕ್ಕಳು ಹಾಗೂ ನನ್ನ ಪರದಿಂದ. ಓಕೆ, ಆಮೇಲೆ ಕೊನೆಯ ಮುಖ್ಯವಾಗಿರೋ ಮಾಹಿತಿ ಹೇಳಬೇಕು ಅಂದರೆ, ಸೊ ನೋಡಿ, ನಿಮಗೆ ಯಾವುದೇ ರೀತಿ ಕೌನ್ಸಿಲಿಂಗ್ ಗೈಡೆನ್ಸ್ ಆ್ಯಕ್ಚುಲಿ ಬೇಕಾಗೋದಿಲ್ಲ ಅಂದರೆ ವಿಡಿಯೋನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ಕರೆಕ್ಟಾಗಿ ವಾಚ್ ಮಾಡಿ. ವಾಟ್ಸಪ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಅಪ್ ಟು ಅಡ್ಮಿಷನ್ ಆಗೋವರೆಗೂ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಓಕೆ, ಅಂದರೆ ಕಸ್ಟಮೈಸ್ಡ್ ನಿಮಗೆ ಗೈಡೆನ್ಸ್ ಬೇಕಿತ್ತು ಅಂದರೆ ಮಾತ್ರ ತೆಗೆದುಕೊಳ್ಳಿ. 99% ಹೇಳ್ತೀನಿ, ಗೈಡೆನ್ಸ್ ಬೇಕಾಗಲ್ಲ ವಿಡಿಯೋ ನೋಡಿದರೆ. ಒಂದು ವೇಳೆ ಕಸ್ಟಮೈಸ್ಡ್ ಬೇಕಾಗಿತ್ತು ನನಗಿತ್ತು ಅಂದರೆ ಮಾತ್ರ ನೀವು ತೆಗೆದುಕೊಳ್ಬೋದು. ಅಥವಾ ಯಾರದರಲ್ಲಿ ಸ್ವಲ್ಪ ಅನುಭವ ಇರ್ತಾರೋ ಅವರಿಂದಲೂ ಬೇಕಾದ ಸಜೆಷನ್ ತೊಗೊಂಡು ನೀವು ಮುಂದುವರಿಬೋದು. ಓಕೆ, ಚಲೋ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ಮುಂದೆ ಟೇಕ್ ಕೇರ್, ಬಾಯ್.